ಇತ್ತೀಚೆಗೆ ಕಟ್ಟಾ ಪುರೋಹಿತರೊಬ್ಬರು ಡಿವೈನ್ ಪಾರ್ಕ್ ನೋಡಲು ಅತಿ ಆತುರದಿಂದ ಬಂದಿದ್ದರು. ಕಚ್ಚೆ ಪಂಚೆ ಹಾಕಿದ್ದರು. ಜನಿವಾರ ತೋರಿಸಿಕೊಂಡು ಬಿಟ್ಟ ಎದೆಯೊಂದಿಗೆ ಓಡಿ ಬಂದಿದ್ದರು. ಆರಂಭದ ಪ್ರವೇಶದಲ್ಲಿರುವ 9 ಮೆಟ್ಟಿಲುಗಳನ್ನು ಅವರು ಇಳಿದಾಕ್ಷಣವೇ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ 15 ಅಡಿ ಎತ್ತರದ ಭವ್ಯ ಫೈಬರ್ ಗ್ಲಾಸಿನ ಮೂರ್ತಿ ಕಂಡವರು ಒಂದರೆ ಕ್ಷಣ ಕೂಡ ಅಲ್ಲಿ ನಿಲ್ಲದೆ ವಾಪಸ್ ಓಡಿಬಿಟ್ಟರು. ಅಯ್ಯಯ್ಯೋ ಎಂಬ ಉದ್ಗಾರ ಅವರ ಬಾಯಿಂದ ಅವರಿಗೆ ಗೊತ್ತಿಲ್ಲದೆ ಹೊರಬಂತು. ಏನಿದು ವಿಚಿತ್ರ? ಕಟ್ಟಾ ಸಂಪ್ರದಾಯವಾದಿಯಾದ ಮಹನೀಯರು ಡಿವೈನ್ ಪಾರ್ಕಿನ ಒಳಗೇನಿದೆ ಎಂದು ತೀವ್ರ ಕುತೂಹಲದಿಂದ, ವರ್ಷಗಟ್ಟಲೆ ಕುತೂಹಲದಿಂದ ಕಾದಿದ್ದವರು, ಒಮ್ಮೆ ಬಂದವರು ಸ್ವಾಮಿ ವಿವೇಕಾನಂದರ ಭವ್ಯ ಮೂರ್ತಿ ಕಂಡವರು ಅಯ್ಯಯ್ಯೋ ಎಂಬಿ ಮಹದುದ್ಗಾರವನ್ನೆತ್ತಿ ಓಡಲು ಕಾರಣವಾದರೂ ಏನಿರಬಹುದು ಹೇಳಿ? ಪ್ರವೇಶದಲ್ಲಿರುವ 9 ಮೆಟ್ಟಲನ್ನು ಅವರು ಇಳಿದಾಕ್ಷಣವೇ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಭವ್ಯ ಮೂರ್ತಿ ಕಂಡವರು ನಿಜ. ಆ ಮೂರ್ತಿ ಪ್ಯಾಂಟ್ ದಾರಿಯಾಗಿತ್ತು, ಶರ್ಟ್ ದಾರಿಯಾಗಿತ್ತು, ಬೂಟು ಹಾಕಿದ ಭವ್ಯ ನಿಲುವಿನ ಸುಂದರ ಮೂರ್ತಿಯಾಗಿತ್ತು. ಛೇ, ಬೂಟ್ಸ್ ಹಾಕಿದವರನ್ನು ಎಂದಾದರೂ ದೇವರಾಗಿ ಪೂಜಿಸುವರೇನೋ? ನಾನು ಅವರಿಗೆ ವಂದಿಸಲಾರೆ. ಇಲ್ಲ ಇಲ್ಲ, ಬೇಡ, ಈ ಡಿವೈನ್ ಪಾರ್ಕಿನ ಸಹವಾಸ. ಅಯ್ಯಯ್ಯೋ, ಎಂಥ ತಪ್ಪು ಮಾಡಿಬಿಟ್ಟೆ, ಯಾಕಾದರೂ ಇಲ್ಲಿಗೆ ಬಂದೆ ಎಂಬೆಲ್ಲ ಅಂತರಂಗದ ಕೋಲಾಹಲದ ಮಧ್ಯೆ ಅವರು ಗಟ್ಟಿಯಾಗಿ ಉದ್ಗರಿಸಿದ ಒಂದೇ ಒಂದು ಶಬ್ದ ಅಯ್ಯಯ್ಯೋ ಎಂಬುದಾಗಿತ್ತು. ಕಟ್ಟಾಮಡಿ ಸಂಪ್ರದಾಯಸ್ಥರು ದೇವರು ಎಂಬ ಪರಿಕಲ್ಪನೆ ಮಾಡಿಕೊಂಡ ರೀತಿಯೇ ತೀರಾ ವಿಭಿನ್ನ. ಅವರ ದೃಷ್ಟಿಯಲ್ಲಿ ದೇವರಾದವರು ಪಾದುಕೆಯನ್ನೇ ಧರಿಸಬೇಕು, ತೆರೆದ ಮೈಯಲ್ಲೇ ಇರಬೇಕು. ಅವೆಲ್ಲ ಅವರ ವೈಯಕ್ತಿಕ ಭ್ರಮೆಯಷ್ಟೇ. ದೇವರು ಹೀಗಿರಬೇಕು ಎಂದು ನಿರ್ದೇಶಿಸುವ ಹಕ್ಕು ಹುಲುಮಾನವನಿಗಿಲ್ಲ ತಾನೇ. ಆ ದೇವರೇ ತನ್ನ ಭವ್ಯ ದರ್ಶನ ಭಾಗ್ಯ ನೀಡಿದಾಗ ಆತ ಹೇಗಿದ್ದಾನೆ ಎಂದು ತಿಳಿದು ಧನ್ಯತೆಯಿಂದ ಬಾಗುವ ವಿನಮ್ರತೆಯಷ್ಟೇ ಭಕ್ತನ ಪಾಲಿನ ಸೌಭಾಗ್ಯ ಆಗಬೇಕು. ದೇವರೆಂದರೆ ಯಾರು ಹಾಗಾದರೆ? ಸಮಸ್ತ ಜೀವಕೋಟಿಗಳ ಒಳಗಿದ್ದು ಅವನ್ನೆಲ್ಲ ಬದುಕಿಸುವ ಪ್ರಾಣಶಕ್ತಿಯೇ ದೇವರು. ಈ ಸಮಸ್ತ ಜೀವಕೋಟಿಗಳಲ್ಲಿ ಕೇವಲ ಮನುಷ್ಯ ಮಾತ್ರನಿಗೆ ಮಾತಿನ ಶಕ್ತಿ ಇದೆ, ನಗುವ ಕಲೆ ಇದೆ, ಯೋಚಿಸಿ ಯೋಜಿಸುವ ತಲೆಯೂ ಇದೆ. ಅಂದರೆ ಅತ್ಯಮೂಲ್ಯವಾದ ಮನುಷ್ಯ ಜನ್ಮ ಪಡೆದ ಎಲ್ಲ ಮಾನವ ಸಂತತಿಯ ಪ್ರಾಣಶಕ್ತಿ, ತ್ರಾಣಶಕ್ತಿ ಹಾಗೂ ಮಾನಶಕ್ತಿ ಈ ದೇವರೇ. ಅಂದರೆ ನಮ್ಮಿಂದಾಗಿ ದೇವರಿರುವುದಲ್ಲ, ದೇವರಿಂದಾಗಿ ನಾವಿರುವುದು. ಆ ದೇವರು ದೇಹಕ್ಕೆ ವರ್ಚಸ್ಸಿನ ವಿಶಿಷ್ಟ ರುಮಾಲಾಗಿ ಹಗಲಿರುಳು ವಿಶ್ರಾಂತಿ ಇಲ್ಲದೆ ದುಡಿಯುತ್ತಿದ್ದಾನೆ. ನಿಮಿಷಕ್ಕೆ 72 ಬಾರಿ ಮುಷ್ಟಿಗಾತ್ರದ ಮಾಂಸದ ಮುದ್ದೆಯಾದ ಹೃದಯವನ್ನು ಆತನೇ ಪಂಪಿಸುವಾಗ ಉಂಟಾಗುವ ಲಬ್ ಡಬ್ ಎಂಬ ಶಬ್ದ ಆಧ್ಯಾತ್ಮಿಕವಾಗಿ ಮಗು ಬಾ, ನೋಡು ಇಲ್ಲಿ, ಬೇಗ ಬಾ, ಯಾಕೆ ಸಂಶಯ ಎಂಬ ಸೂಚನೆಯನ್ನು, ಮುದ್ದಿನ ಕರೆಯನ್ನು ಸೂಚ್ಯವಾಗಿ ನೀಡುತ್ತದೆ. ಅಂದಮೇಲೆ ದೇವರಾಗುವುದು ಎಂದರೆ ವೇಷಭೂಷಣಗಳ ಬದಲಾವಣೆಯಿಂದಲ್ಲ, ಹಾವಭಾವಗಳನ್ನು ತಿದ್ದಿಕೊಂಡು ಅಲ್ಲವೇ ಅಲ್ಲ, ದೈವೀ ಗುಣಗಳನ್ನು ರಕ್ತ ಮಾಡಿಕೊಂಡು ಬೇಗ ಬೇಗ ಹೆಚ್ಚಿಸಿಕೊಂಡು. ಈ ದೈವೀ ಗುಣಗಳು ಯಾವುವು ಹಾಗಾದರೆ? ಅವೇ ದಿವ್ಯ ಪಂಚಶೀಲಗಳು: ಪ್ರೀತಿ ಮತ್ತು ಪ್ರೇಮ, ತಾಳ್ಮೆ ಮತ್ತು ಸಹನೆ, ಕ್ಷಮೆ ಮತ್ತು ಕಷ್ಟ ಸಹಿಷ್ಣುತೆ, ಕರ್ತವ್ಯಪರತೆ ಮತ್ತು ನಿಸ್ಪೃಹತೆ, ನಿಸ್ವಾರ್ಥತೆ ಮತ್ತು ತ್ಯಾಗ. ಹೀಗೆ ದೇವರು ಎಂದರೆ ಮಾತೆಯ ಪಾರ್ಟಿಯ ಈ ಪಂಚಶೀಲಗಳು 100% ಆದರೂ ಈ ಗುಣಗಳು ಸಾಂದ್ರವಾಗಿರಬೇಕು. ಮಾಯಾ ಪಾರ್ಟಿಯ ಒಳಗಿನ ಬಂಧಿಸುವ 9 ಮಂದಿಯಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯಗಳು ಸಂಪೂರ್ಣ 0 ಆಗಿರಬೇಕು. ಹೀಗಾದಾಗ ಈ ಜಗತ್ತಿನ ಯಾರೂ ಕೂಡ ದೇವರಾಗಬಹುದು, ದೇವರಾಗಿ ದಿವ್ಯ ಭವ್ಯ ನವ್ಯ ಬಾಳನ್ನು ಖಂಡಿತವಾಗಿ ಬೆಳಗಬಹುದು.